ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋವಂಥ ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸ್ಟೆಪ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎ ಟು ಝೆಡ್ ಮಾಹಿತಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕ್ ನಿಮ್ಮ ಫೋನಲ್ಲಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಸೈನ್ ಅಪ್ ಲಾಗಿನ್ ಆಗೋದು ಹೇಗೆ, ಪ್ರತಿಯೊಂದು ಕೂಡ ಎ ಟು ಝೆಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು, ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ವೋಟರ್ ಐ ಡಿ ಅಂತ ಹಾಕಿ ಸರ್ಚ್ ಕೊಡಿ, ಇಲ್ಲದ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಲಿಂಕ್ ಫಸ್ಟ್ ಒಂದು ಲಿಂಕ್ ನೋಡ್ತಾ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಫಸ್ಟಾಗಿ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ಸೈಡಲ್ಲಿ ನೋಡ್ಬೋದು, ರೈಟ್ ಸೈಡಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಎರಡು ಆಪ್ಷನ್ನು ಇದರಲ್ಲಿ ಫಸ್ಟ್ ಸೈನ್ ಅಪ್ ಆಗಬೇಕಾಗುತ್ತೆ. ಸೈನ್ ಅಪ್ ಆಗೋದು ಹೇಗೆ ಅನ್ನೋದನ್ನ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಸೈನ್ ಅಪ್ನ ಆಗ್ಬೋದಾಗುತ್ತೆ. ಇವಾಗ ಲಾಗಿನ್ ಆಗೋದನ್ನ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ನಿಮ್ಮ ಲಾಗಿನ್ ಅಂದರೆ ಸೈನ್ ಅಪ್ ಆಗೋ ಟೈಮಲ್ಲಿ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀರ ಆ ನಂಬರ್ನ ಎಂಟರ್ನ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಅನ್ನೋ ಆಪ್ಷನ್ ನೋಡೋದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಏನು ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡಿಲ್ಲ ಆ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ಬಂದಂಥ ಒ ಟಿ ಪಿನ ಇಲ್ಲಿ ಈ ಬಾಕ್ಸ್ ಏನು ಬಾಕ್ಸ್ ಕಾಣ್ತಾ ಇದೆ, ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. 6 ನಂಬರ್ಸ್ ಅಂತ ಒ ಟಿ ಪಿ ಬಂದಿರುತ್ತೆ, ಆ ಒ ಟಿ ಪಿನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಒ ಟಿ ಪಿನ ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಆಪ್ಷನ್ ನೋಡ್ತಾಯಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಒ ಟಿ ಪಿ ಹಾಕಿನೇ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದಲ್ಲ, ಅಲ್ಲಿ ಸೈನ್ ಅಪ್ ಲಾಗಿನ್ ಅಂತ ಹೋಗಿ ಅವ್ರ ಹೆಸರನ್ನ ತೋರಿಸ್ತಾ ಇದೆ. ಇಲ್ಲಿ ಹೆಸರು ತೋರಿಸ್ತಾ ನೋಡ್ತಾ ಇದ್ದಲ್ಲ. ಇವಾಗ ಇಲ್ಲಿ ಹೊಸದಾಗಿ ಅಪ್ಲೈ ಮಾಡೋದ್ರಿಂದ ಇಲ್ಲಿ ಫಸ್ಟ್ ಒಂದು ನೋಡ್ತಾ ಇಲ್ಲ, ಫಾರ್ಮ್ ನಂಬರ್ 6 ಫಸ್ಟ್ ಒಂದು ಆಪ್ಷನ್ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಫಾರ್ಮ್ 6 ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಫಾರ್ಮ್ ನಂಬರ್ 6 ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇಲ್ಲ. ಇಲ್ಲಿ ಫಸ್ಟಾಗಿ ಲ್ಯಾಂಗ್ವೇಜ್ ಕೂಡ ನೀವು ಚೇಂಜ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಇಂಗ್ಲೀಷ್ ಅಂತ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷು, ಹಿಂದಿ ಈ ಎಲ್ಲ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಆಲ್ಮೋಸ್ಟ್ ಇದೆ. ನೋಡ್ತಾ ಇದ್ದಲ್ಲ, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಎಲ್ಲ ಸ್ಟೇಟ್ಗೂ ಒಂದೇ ಪೋರ್ಟಲ್ ಆಗಿದೆ ಅಂದರೆ ಎಲ್ಲ ಲ್ಯಾಂಗ್ವೇಜು ಇಲ್ಲಿ ಆಯ್ಕೆನ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ ಗೈಡ್ಲೈನ್ಸ್ ಕೂಡ ಕೊಟ್ಟಿರ್ತಾರೆ, ನೀವು ಗೈಡ್ಲೈನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಅಪ್ಲೈನ ಮಾಡ್ಬೋದು. ಹಾಗೆ ಸ್ಟೆಪ್ಗಳು ನೋಡ್ಬೋದು, ಇಷ್ಟು ಸ್ಟೆಪ್ನು ಫಾಲೋ ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಎಲ್ಲೋದ್ಗೂ ಇದೆ, ಎ ಟು ಎಲ್ಲೋದ್ಗೂ ಅಷ್ಟು ಸ್ಟೆಪ್ನು ಫಿಲ್ನ ಮಾಡಬೇಕಾಗುತ್ತೆ. ಹಾಗೆ ಗೈಡ್ಲೈನ್ಸ್ ಅಂತ ಹೇಳಿದ್ನೆಲ್ಲ ಮೇಲ್ಗಡೆ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಇವಾಗ ಫಸ್ಟ್ ಒಂದು A1 ಯಾವ ಸ್ಟೇಟು ಅಂತ ನೋಡ್ತಾ ಇದ್ದಲ್ಲ, ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯಾವ ಡಿಸ್ಟಿಕ್ಕು ನೀವು ಇರೋದು ಡಿಸ್ಟಿಕ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸ್ಟೇಟು ಡಿಸ್ಟಿಕ್ ಆದಮೇಲೆ ಅಸೆಂಬ್ಲಿನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಸೆಂಬ್ಲಿ ಯಾವ ಅಸೆಂಬ್ಲಿ ಬರೋದು ನಿಮ್ಮ ಏರಿಯಾಗೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ತಾ ಇಲ್ಲ, ಅಲ್ಲಿ ಇಷ್ಟ ಆದರೆ ಸಾಕು. ಇಲ್ಲ ಅಂದರೆ ಸೆಲೆಕ್ಟ್ ಯುವರ್ ಪಿ ಸಿ ಅಂತ ಕೇಳ್ತಾರೆ. ಇದು ಮೇಲ್ಗಡೆ ನಿಮ್ಮ ಅಸೆಂಬ್ಲಿ ಗೊತ್ತಿಲ್ಲ ಅಂದರೆ ಪಿ ಸಿ ಕೂಡ ಹಾಕೋಬೋದು. ಇಲ್ಲಿ ಅಸೆಂಬ್ಲಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ತಾ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೆಕೆಂಡ್ ಆಪ್ಷನ್ಗೆ ಬರುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ನೀವು ಟೈಪ್ ಮಾಡೋದು ಕ್ಲಿಕ್ ಮಾಡೋದು ಬರೋದಿಲ್ಲ. ಆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಟೈಪ್ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಪರ್ಸ್ನಲ್ ಡೀಟೇಲ್ನ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಕೊಡಬೇಕು. ಫಸ್ಟಾಗಿ ನಿಮ್ಮ ಫಸ್ಟ್ ನೇಮು, ಸೆಕೆಂಡ್ ನೇಮ್, ಸರ್ನೇಮ್ ಇದೆ, ಸರ್ನೇಮು ಫಸ್ಟ್ ನೇಮು ಹಾಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇವಾಗ ನೇಮ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಎಂಟರ್ನ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡಬೇಕಾಗುತ್ತೆ ಕೇಳ್ತೀನಿ. ನೆಕ್ಸ್ಟು ಅಪ್ಲೋಡ್ ಯುವರ್ ಫೋಟೋ ಅಂತ ಕೇಳ್ತಾ ಇದೆ. ಫೋಟೋ ಯಾವ ಸೈಜಲ್ಲಿ ಇರಬೇಕಾಗುತ್ತೆ, ಎಷ್ಟು MB ಅಲ್ಲಿ ಇರಬೇಕಾಗುತ್ತೆ ಅನ್ನೋದು ಸೈಜ್ ಕೂಡ ಇಲ್ಲಿ ಕೊಡಲಾಗಿದೆ. 2 MB ಒಳಗಡೆ JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಈ ಫೈಲ್ ಮೇಲೆ ಕ್ಲಿಕ್ನ ಮಾಡಿ, ಚೂಸ್ ಫೈಲ್ ಮೇಲೆ ಇಲ್ಲಿ ಫೋಟೋನ ಚೂಸ್ ಮಾಡ್ಕೊಳ್ಳಿ, ಯಾವ ಫೋಟೋ ಅಂತ ಅಂದ್ಬಿಟ್ಟು ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಸೇವ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಫೇಸ್ ಡಿಟೆಕ್ಟ್ ಆಗಿದೆ. ಅದಾದಮೇಲೆ ಓಕೆ ಅಂತ ಕೊಡಿ, ಫೋಟೋ ಅಪ್ಲೋಡ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇವಾಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಥರ್ಡ್ ಒಂದು ಆಪ್ಷನ್ ಓಪನ್ ಆಗಿದೆ. ಥರ್ಡ್ ಆಪ್ಷನಲ್ಲಿ ಇಲ್ಲಿ ಕೇಳ್ತಾ ಇದ್ದು ಫ್ಯಾಮಿಲಿ ಡೀಟೇಲ್ ಕೇಳ್ತಾರೆ, ಅಂದರೆ ರಿಲೇಟಿವ್ ಫ್ಯಾಮಿಲಿ. ನೀವು ಫಾದರ್ ಹೆಸರನ್ನ ಮೆನ್ಷನ್ ಮಾಡ್ತಿದ್ದ, ಫಾದರು, ಮದರು, ಹಸ್ಬೆಂಡು, ವೈಫು ಇಷ್ಟು ಕೇಳ್ತಾರೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರ ಅಂತ ಕೇಳ್ತಾರೆ. ನಾನು ಫಾದರ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು, ನೀವು ಬೇಕಾದ್ರೆ ಹಸ್ಬೆಂಡು, ಮದರು, ವೈಫು ಯಾವ್ದು ಬೇಕೋ ಸೆಲೆಕ್ಟ್ನ ಮಾಡ್ಕೋಬೋದು. ನಿಮಗೆ ಯಾವ್ದು ಅನುಕೂಲ ಇದೆಯೋ ಅದು, ಅಂದರೆ ಆಲ್ಮೋಸ್ಟ್ ಫಾದರ್ ಆಗಿರ್ಬೋದು, ಹಸ್ಬೆಂಡ್ ಆಗಿದ್ದು ಸೆಲೆಕ್ಟ್ನ ಮಾಡ್ಕೊತಾರೆ. ಇವಾಗ ಅಲ್ಲಿ ನೇಮ್ನ ಎಂಟರ್ನ ಮಾಡ್ಕೊಂಡು, ಫಸ್ಟ್ ನೇಮು ಲಾಸ್ಟ್ ನೇಮ್ ಎಂಟರ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ.
ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಡಿ ಆಪ್ಷನ್ ಓಪನ್ ಆಗಿದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಇಲ್ಲಿ ಆಪ್ಷನ್ ಕೇಳ್ತಾ ಇದೆ, ಸೆಲ್ಫ್ ಕೇಳ್ತಾ ಇದೆ, ಮತ್ತು ರಿಲೇಟಿವ್ ನಿಮ್ಮ ಮೇಲೆ ಕೊಟ್ಟಿರೋಂಥ ಏನಿಲ್ಲ ರಿಲೇಟಿವ್ ಕೊಟ್ಟಿದ್ದಲ್ಲ ಅವ್ರದ್ದೇ ನಂಬರ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸೆಲ್ಫ್ ಇಲ್ಲ ಅದರ್ಸ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸೆಲ್ಫ್ ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮ್ಮದೇ ಮೊಬೈಲ್ ನಂಬರ್ ಇದೆ ಸೆಲ್ಫ್ ಅಂತ ಕೊಡಿ, ಇಲ್ಲ ನಿಮ್ಮ ಫ್ಯಾಮಿಲಿದು ಯಾರ್ದಾದ್ರು ನಂಬರ್ ಕೊಡ್ತಿದೆ ಸೆಕೆಂಡ್ ಒಂದು ಆಪ್ಷನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಹಾಗೆ ಇಮೇಲ್ ಐ ಡಿನ ಸೆಲೆಕ್ಟ್ನ ಮಾಡ್ಕೊಂಡು ಇಮೇಲ್ ಐ ಡಿನೂ ಕೂಡ ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇವಾಗ ನಿಮಗೆ ಈ ಆಪ್ಷನ್ ಓಪನ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ಆಧಾರ್ ಡೀಟೇಲ್ಸ್ ಕೇಳ್ತಾ ಇದೆ ನಿಮಗೆ. ಇಲ್ಲಿ ಆಧಾರ್ ಡೀಟೇಲಲ್ಲಿ ಫಸ್ಟಾಗಿ ಕೇಳ್ತದೆ ಆಧಾರ್ ಡೀಟೇಲ್ ನೀವು ಮತ್ತು ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ಚೂಸ್ ಮಾಡಿ ಅಂತ ಕೇಳ್ತದೆ. ಇಲ್ಲಾಂದರೆ ಎನ್ರೋಲ್ಮೆಂಟ್ ನಂಬರ್ ಇರಬೇಕಾಗತ್ತೆ. ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆಗಲೇಬೇಕು ಇವಾಗ, ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗಲ್ಲ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟಿದ್ದು ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಜೆಂಡರ್ಗೆ ಹೋಗಿದೆ. ಇಲ್ಲಿ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫೀಮೇಲ ಮೇಲ ಆಧಾರ ಅಂತ ಕೇಳ್ತದೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಇಲ್ಲಿ ಡೇಟ್ ಆಫ್ ಬರ್ತ್ನ ಡೀಟೇಲ್ನ ಕೇಳ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಮತ್ತು ಪಾನ್ ಕಾರ್ಡ್ ಇಲ್ಲ SLC ಮಾರ್ಕ್ಸ್ ಕಾರ್ಡ್ ಇದ್ದರೆ ಓಕೆ ಆಗುತ್ತೆ. ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ಬಂದು ನಿಮಗೆ ಆಧಾರ್ ಕಾರ್ಡು, ಒಂದು ಫೋಟೋ ಮತ್ತು ನಿಮ್ಮ ಪಾನ್ ಕಾರ್ಡ್ ಇದೆ ಪಾನ್ ಕಾರ್ಡು, ಇಲ್ಲಾಂದರೆ SLC ಮಾರ್ಕ್ಸ್ ಕಾರ್ಡ್, ಈ ಮೂರು ಇದ್ದರೆ ಸಾಕಾಗುತ್ತೆ ನಿಮ್ಗೆ ಆರಾಮಾಗಿ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ನೋಡುವ ಡೇಟ್ ಆಫ್ ಬರ್ತ್ಗೆ ಪ್ರೂಫ್ಗೋಸ್ಕರ ಇಲ್ಲಿ ಪ್ರೂಫ್ ಮೇಲೆ ಸೆಲೆಕ್ಟ್ನ ಮಾಡಿದೆ. ಇಲ್ಲಿ ಕೇಳ್ತಾರೆ ನಿಮ್ಮ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಇಲ್ಲ ಸರ್ಟಿಫಿಕೇಟ್ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇಲ್ಲ ಪಾಸ್ಪೋರ್ಟ್ ಆಗಿರ್ಬೋದು. ಇಷ್ಟರಲ್ಲಿ ಯಾವುದಾದ್ರು ಒಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಅದು ಬಂದು 2 MB ಒಳಗಡೆ PDF ಆಗಿರ್ಬೋದು, JPG ಫಾರ್ಮ್ಯಾಟಲ್ಲಿ ಯಾವುದಾದ್ರೂ ಆಗಿದ್ದು ಪರವಾಗಿಲ್ಲ, ಇಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಆ ಫೈಲು ಏನು ನೀವು ಅಪ್ಲೋಡ್ ಮಾಡಬೇಕು ಅಂತಿದೆ. SLC ಮಾರ್ಕ್ಸ್ ಕಾರ್ಡ್ ಇದೆ SLC ಮಾರ್ಕ್ಸ್ ಕಾರ್ಡ್ ಹಾಕಿ, ಇಲ್ಲ ಪಾನ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಅಂತ ಹಾಕಿ, ಇಲ್ಲ ನಾನು 10th ಮಾರ್ಕ್ಸ್ ಕಾರ್ಡ್ ಅಂತ ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟನ್ನು ಆದಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನಿಮ್ಮ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಏನಿದೆಯಲ್ಲ, ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆಯೋ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ನೀವು ಪ್ರೂಫ್ ಆಗಿ ಕೊಡ್ತಾ ಇರೋದು ಆಧಾರ್ ಕಾರ್ಡ್ ಕೊಡೋದ್ರಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡಾಕ್ಯುಮೆಂಟ್ ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ಡೋರ್ ನಂಬರ್ ಇದೆ, ಡೋರ್ ನಂಬರು ಇಲ್ಲ ಅಪಾರ್ಟ್ಮೆಂಟ್ ನಂಬರು, ಆಮೇಲೆ ಸ್ಟ್ರೀಟು ಏರಿಯಾ ಯಾವುದು ಅಂತ ಹಾಕ್ಕೊಳ್ಳಿ, ಆಮೇಲೆ ವಿಲೇಜ್ ನೇಮ್ನ ಹಾಕ್ಕೊಳ್ಳಿ, ಪೋಸ್ಟ್ ಆಫೀಸ್ ಯಾವುದು ಅಂತ ಹಾಕ್ಕೊಳ್ಳಿ, ಪಿನ್ ಕೋಡ್ನ ಹಾಕ್ಕೊಳ್ಳಿ, ಆಮೇಲೆ ಯಾವ ತಾಲೂಕು ಯಾವ ಮಂಡಲ ಬರುತ್ತೆ ಅನ್ನೋದನ್ನ ಹಾಕ್ಕೊಳ್ಳಿ, ಆಮೇಲೆ ಡಿಸ್ಟಿಕ್ ಹಾಕೊಂಡು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕೂಡ ನೀವು ಟೈಪ್ನ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಆಧಾರ್ ಕಾರ್ಡಲ್ಲಿ ಇರೋದನ್ನ ನೀಟಾಗಿ ಟೈಪ್ನ ಮಾಡ್ಕೊಳ್ಳಿ. ಇಷ್ಟು ಟೈಪ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಇಷ್ಟೆಲ್ಲ ಟೈಪ್ನ ಮಾಡ್ಕೊಳ್ಳಿ ನೀಟಾಗಿ. ಟೈಪೆಲ್ಲ ಆದಮೇಲೆ ಡಾಕ್ಯುಮೆಂಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಕೊಡೋದ್ರಿಂದ ಅದನ್ನು ನೀಟಾಗಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಅದು ಕೂಡ 2 MB ಒಳಗಡೆ JPG ಫಾರ್ಮೆಟಲ್ಲಿ ಆಗಿರ್ಬೋದು, ಇಲ್ಲ PDF ಆಗಿರ್ಬೋದು. ನೀಟಾಗಿ ಕ್ಲಾರಿಟಿ ಇರಬೇಕಾಗತ್ತೆ. ನೀವು ಏನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೂ ಕ್ಲಾರಿಟಿ ಇರಬೇಕಾಗತ್ತೆ. ಇವಾಗ ಕೆಳಗಡೆ ಬಂದಿದ್ದೀನಿ, ಇಲ್ಲಿ ನೋಡ್ಬೋದು. ಇವಾಗ ಡಾಕ್ಯುಮೆಂಟಲ್ಲಿ ನಿಮಗಿಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕೇಳ್ತದೆ, ಗ್ಯಾಸ್ ಬಿಲ್ಲು, ಆಧಾರ್ ಕಾರ್ಡು, ಮತ್ತು ಪಾಸ್ಬುಕ್ಕು, ನ್ಯಾಷನಲೈಸ್ಡ್ ಬ್ಯಾಂಕ್ದು ಇವಾಗ ರೀಸೆಂಟ್ ಆಗಿರೋದು, ಮತ್ತು ಇಂಡಿಯನ್ ಪಾಸ್ಪೋರ್ಟ್ ಆಗಿರ್ಬೋದು. ಇಲ್ಲಿ ನೋಡ್ತಾ ಇಲ್ಲ, ಇಷ್ಟರಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಸೇಲ್ ಡೀಡ್ ಆಗಿರ್ಬೋದು, ಯಾವುದಾದ್ರು ಒಂದು ಡಾಕ್ಯುಮೆಂಟು ಸೇವ್ ಮಾಡಿಟ್ಕೊಂಡು 2 MB ಒಳಗಡೆ ಸೇವ್ ಮಾಡಿಟ್ಕೊಂಡು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಲಿಸ್ಟಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಕೊಟ್ಟರು ಕೂಡ ಆಗುತ್ತೆ. ಇದಾದಮೇಲೆ ನಾನು ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ, ನಿಮ್ಗೆ ಏನಾದರೂ ಡಿಸ್ಯಾಬಿಲಿಟಿ ಕೇಳ್ತಾ ಇದೆ. ಏನಾದರೂ ಡಿಸ್ಯಾಬಿಲಿಟಿ ಇದ್ದರೆ ಇದರಲ್ಲಿ ಚಾಯ್ಸ್ನ ಚೂಸ್ ಮಾಡಿಕೊಂಡು ಸೆಲೆಕ್ಟ್ನ ಮಾಡಿಕೊಂಡು ಎಷ್ಟು % ಇದೆ ಅನ್ನೋದನ್ನ ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನೇನೋ ಇದ್ದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಏನಾದರೂ ಗೌರ್ಮೆಂಟಿಂದ ಇದ್ದರೂ ಕೂಡ ಅದನ್ನು ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಅದೇನೋ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಏನೂ ಸೆಲೆಕ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಏನಾದರೂ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಸರ್ಟಿಫಿಕೇಟ್ ಇದ್ದರೆ ಅದು ನಿಮಗೆ ಹ್ಯಾಂಡಿಕ್ಯಾಪ್ಡ್ ಅಂತ ಆ ಸರ್ಟಿಫಿಕೇಟ್ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಅಂತ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ದ ಡೀಟೇಲ್ನ ಕೇಳ್ತಾ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರು ವೋಟರ್ ID ಕಾರ್ಡ್ ಇದ್ದರೆ ಅದು ಹಾಕಿದ್ರೆ ಬೇಗ ಆಗುತ್ತೆ. ಇದು ಇವಾಗ ಬೇಗ ಆಗೋದಕ್ಕೆ ಅಂದರೆ ನಿಮಗೆ ವೆರಿಫೈ ಮಾಡೋದಕ್ಕೆ ಮನೇಲಿ ಯಾರ್ದಾದ್ರು ಒಬ್ರದ್ದು ವೋಟರ್ ID ಕಾರ್ಡ್ ಇರಬೇಕಾಗುತ್ತೆ. ಆ ವೋಟರ್ ID ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ಅವ್ರದ್ದು ಫ್ಯಾಮಿಲಿ ಮೆಂಬರ್ ನೇಮ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಫಸ್ಟು ನೇಮ್ನ ಎಂಟರ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ
ಆವಾಗ ನಿಮಗೆ ಏನಾಗಬೇಕು ಅನ್ನೋದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಫಾದರು, ಮದರು, ವೈಫು, ಲೀಗಲ್ ಗಾರ್ಡನ್ ಯಾವುದು ಅಂತ ಸೆಲೆಕ್ಟ್ನ ಮಾಡಿಕೊಂಡು ಆಮೇಲೆ ಅವ್ರ ವೋಟರ್ ID ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಎಂಟರ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಡಿಕ್ಲರೇಷನ್ ಫಾರ್ಮಲ್ಲಿ ನೀವು ವಿಲೇಜಲ್ಲಿ ಹುಟ್ಟಿದ್ದು ಊರು ಯಾವುದು ಅಂತ ಕೇಳ್ತಾರೆ. ಊರ ಹೆಸರು ನೀವು ಊರು ಹುಟ್ಟಿದ್ದು ಎಲ್ಲೇ ಆಗಿರ್ಬೋದು ಇಲ್ಲಿ ಹಾಕೋಬೇಕಾಗತ್ತೆ. ಯಾವ ಸ್ಟೇಟು ಯಾವ ಡಿಸ್ಟ್ರಿಕ್ಕು ಅಂತ ಹಾಕೋಬೇಕಾಗುತ್ತೆ. ಹಾಗೆ ಪ್ರೆಸೆಂಟಲ್ಲಿ ಇವಾಗ ನೀವು ಏನು ಏರಿಯಾದಲ್ಲಿ ಇದ್ದೀರಲ್ಲ ಅಡ್ರೆಸ್ ಹಾಕೋದಲ್ಲ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ಅನ್ನೋ ಆಯ್ಕೆನ ಇಲ್ಲಿ ಎಷ್ಟು ಮಂತ್ ಯಾವ ಮಂತ್ ಮತ್ತು ಯಾವ ವರ್ಷ ಹಾಕಿ ಬಂದಿದ್ದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇಷ್ಟು ಹಾಕ್ಕೋಬೇಕಾಗತ್ತೆ. ಆದರೆ ಇವಾಗ ರೀಸೆಂಟಾಗಿ ನಿಮ್ಗೆ ಅಪ್ಡೇಟ್ ಆಗಿರೋದು ನಾನು ಅಪ್ಡೇಟ್ ಆಗಿರೋದು ಇನ್ನೂ ಹಾಕಿಲ್ಲ. ಅಪ್ಡೇಟ್ ಆಗಿ ಏನಪ್ಪ ಅಪ್ಡೇಟ್ ಆಗಿದೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ತಾಯಿದು ಮತ್ತು ಮದುವೆ ಆಗಿದೆ ಗಂಡಂದು ಇಲ್ಲ ವೈಫ್ದು ವೋಟರ್ ID ಕಾರ್ಡ್ನ ಲಿಸ್ಟ್ನ ಅಪ್ಡೇಟ್ ಮಾಡಲೇಬೇಕಾಗಿದೆ. ಹೊಸ ಅಪ್ಡೇಟ್ ಆಗಿದೆ. ಇವಾಗ ಇತ್ತೀಚೆಗೆ ಒಂದು 4-5 ದಿನದಿಂದ ಅಪ್ಡೇಟ್ ಆಗಿರೋದ್ರಿಂದ ನಾನು ಇನ್ನೂ ಅದು ಹೊಸದಾಗಿ ಮಾಡಿಲ್ಲ. ಇದು ಹಳೇದಾಗಿರೋದ್ರಿಂದ ನಿಮ್ಗೆ ನೋಡ್ಬೋದು ಯಾವ ಡೇಟು ಅಂತ ಅಂದ್ಬಿಟ್ಟು ಈ ರೀತಿ ಇತ್ತು. ಇವಾಗ ಹೊಸದಾಗಿ ಮಾಡೋ ಅಂಥವ್ರಿಗೆ ಕಂಪಲ್ಸರಿ ಅವರ ಫ್ಯಾಮಿಲಿಯರು ತಂದೆ ತಾಯಿ ಮತ್ತು ಮದುವೆ ಆಗಿದೆ ಗಂಡ ಹೆಂಡ್ತಿದು ಯಾವುದಾದ್ರು ವೋಟರ್ ಕಾರ್ಡ್ ಕೊಡಲೇಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ಅದು ಮ್ಯಾಂಡೇಟ್ರಿ ಆಗೋಗಿದೆ. ಇವಾಗ ನೋಡ್ಬೋದು. ಇವಾಗ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಪ್ಲೇಸ್ ಹಾಕ್ಕೊಂಡಿದ್ದೀನಿ, ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳುತ್ತೆ. ಕ್ಯಾಪ್ಚರ್ ಕೋಡ್ನ ಯಾವ ರೀತಿ ಇದೆಯೋ ಆ ರೀತಿನ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸೆಂಡ್ OTP ಅಂತ ಇದ್ದಿಲ್ಲ ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿಕೊಂಡು ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡೋದಲ್ಲ ಅದೇ ನಂಬರ್ಗೆ ಇಲ್ಲಿ ಹೋಗುತ್ತೆ ಒಂದು OTP. ಇಲ್ಲಿ ರಿಫ್ರೆಶ್ ಮಾಡಿ ಒಂದ್ಸಲ, ಯಾಕಂದರೆ ತುಂಬ ನೀವು ಟೈಪ್ ಮಾಡಿ ತುಂಬ ಹೊತ್ತಾದಾಗ ಟೈಮ್ ಔಟ್ ಆಗಿರುತ್ತೆ. ಅದಕ್ಕೆ ರಿಫ್ರೆಶ್ ಮಾಡಿ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ಒಂದು OTP ಮೊಬೈಲ್ ನಂಬರ್ ಏನು ಕೊಟ್ಟಿದ್ದೆ ಆ ನಂಬರ್ಗೆ ಹೋಗಿರುತ್ತೆ. OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇವಾಗ ರೀಸೆಂಟಾಗಿ ಅಪ್ಡೇಟ್ ಆಗಿರೋದ್ರಿಂದ ಅಪ್ಡೇಟ್ ಆಗಿರೋ ವಿಡಿಯೋ ನೆಕ್ಸ್ಟ್ ಟೈಮ್ ನಿಮ್ಗೆ ಹಾಕ್ತೀನಿ. ಏನು ಅಂತಂದರೆ ಹೊಸ್ದಾಗಿ ಅಪ್ಡೇಟ್ ಆಗಿರೋದು ಅದೊಂದೇ ಹ್ಯಾಡ್ ಆಗಿರೋದು. ಹೊಸ್ದಾಗಿ ಅಪ್ಲೈ ಮಾಡೋ ಅಂಥವ್ರಿಗೆ ಮನೇಲಿರೋಂಥ ಫ್ಯಾಮಿಲಿ ಮೆಂಬರ್ಸ್ದು ಇಬ್ಬರಿಂದ 3 ಜನದ್ದು ನಿಮಗೆ ವೋಟರ್ ID ಕಾರ್ಡ್ನ ಹಾಕಲೇಬೇಕಾಗುತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ, ಪ್ರಿವ್ಯೂ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು. ಪ್ರಿವ್ಯೂವಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇದು ತೋರಿಸುತ್ತೆ. ನಿಮ್ಮ ಫೋಟೋ, ನಿಮ್ಮ ಆಧಾರ್ ಕಾರ್ಡ್ನ ಫೋನ್ ನಂಬರ್, ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ. ಪ್ರತಿಯೊಂದು ಕೂಡ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿಕೊಂಡು ಇದಾದಮೇಲೆ ಇಲ್ಲಿ ನೀವು ಕೀಪ್ ಏನು ಎಡಿಟಿಂಗ್ ಇದೆ ಎಡಿಟಿಂಗ್ ಮಾಡ್ಕೊಬೋದು, ಇಲ್ಲ ಡೌನ್ಲೋಡ್ ಮಾಡ್ಬೋದು. ಇವಾಗ ಸೈನ್ ಅಂತ ಇದೆಯಲ್ಲ ಸೈನ್ ಕಂಪಲ್ಸರಿ ಆಗಿದೆ. ಸೈನ್ ಮೇಲೆ ಕ್ಲಿಕ್ನ ಮಾಡಿ ಎಸ್ ಅಂತ ಕೊಟ್ಟಿದ್ದೀನಿ. ನೋಡ್ಬೋದು. ಇವಾಗ ಸೈನ್ ಆಪ್ಷನ್ ಓಪನ್ ಆಗುತ್ತೆ. ಸೈನ್ ಮಾಡಲೇಬೇಕಾಗುತ್ತೆ. ಏನಂದರೆ ಆಧಾರ್ ಕಾರ್ಡು ಮತ್ತು ನೀವೇನು ಡೀಟೇಲ್ ಕೊಟ್ಟಿರೋ ಅದೆಲ್ಲ ಎರಡು ಮ್ಯಾಚ್ ಆಗಬೇಕು. ಆವಾಗ ಸೈನ್ಗೆ ಆಪ್ಷನ್ಗೆ ಹೋಗುತ್ತೆ. ಮ್ಯಾಚ್ ಆಗಿಲ್ಲ ಅಂದರೆ ಆಪ್ಷನ್ಗೆ ಹೋಗೋದೇ ಇಲ್ಲ. ನೋಡ್ಬೋದು. ಇವಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಇಲ್ಲಿ ಸೆಂಡ್ ಗೆಟ್ OTP ಅಂತ ಇದೆಯಲ್ಲ ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿದೆ ಒಂದು OTP ಹೋಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ಗೆ ಹೋಗಿರುತ್ತೆ. ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಮೇಯ್ನಾಗಿ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಕೊಟ್ಟಿದೆ ಅದೇ ನಂಬರಿಂದನೇ ಲಾಗಿನ್ ಆಗಬೇಕು. ಅದೇ ನಂಬರೇ ಅಲ್ಲ ಹಾಕಬೇಕಾಗುತ್ತೆ. ನೀವು ಫಾರ್ಮಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದೇ ನಂಬರೇ ಇಲ್ಲಿ OTP ಹೋಗುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಟ್ಟು ನೋಡ್ಬೋದು. ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಪೀಚಾಗಿ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇದ್ದಿಲ್ಲ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿದೆ. ಇಲ್ಲಿ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಒಂದು ಇವಾಗ ಅಪ್ಲೈ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಒಂದು ವೀಕ್ ಇಲ್ಲ 15 ಡೇಸ್ಗೆಲ್ಲ ಬಂದುಬಿಡುತ್ತೆ. ಯಾಕೆಂದರೆ ಇವಾಗ ಸೀಸನ್ ಆಗಿರೋದ್ರಿಂದ ಬೇಗನೆ ಬಂದುಬಿಡುತ್ತೆ. ಒಂದು 15 to 20 ಡೇಸ್ಗೆಲ್ಲ ನಿಮ್ಮ ವೋಟರ್ ID ಕಾರ್ಡ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ಬೈ ಪೋಸ್ಟ್ ಬರೋದು ನಿಮಗೆ ಸ್ವಲ್ಪ ಲೇಟ್ ಆದರೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆನ್ಲೈನೆಲ್ಲ ಅಪ್ಡೇಟ್ ಆಗಿ ತೊಗೋಬೋದಾಗುತ್ತೆ. ನೋಡ್ಬೋದು. ಇವಾಗ ಡೌನ್ಲೋಡ್ ಅನ್ನೋ ಅಕ್ನಾಲೇಜ್ಮೆಂಟ್ ಅಂತ ಕ್ಲಿಕ್ನ ಮಾಡಿದ ಅಕ್ನಾಲೇಜ್ಮೆಂಟ್ ಸೇಮ್ ಇದೇ ರೀತಿ ಇರುತ್ತೆ. ನೀವು ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ ಆ ನಂಬರ್ನ ಹಾಕೊಂಡು ನೀವು ಒಂದ್ಸಲಿ ಯಾವಾಗ ಬೇಕಾದ್ರೆ ನೀವು ಅವಾಗ ಯಾವ ಸ್ಟೇಜಲ್ಲಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗುತ್ತೆ. ಯಾವ ಸ್ಟೇಜಲ್ಲಿದೆ, ಯಾವ ವೆರಿಫೈ ಆಗಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೋದಾಗುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಂಡು ಟ್ರ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಟ್ರ್ಯಾಕ್ ಮಾಡೋದು ಹೇಗೆ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ. ಫಸ್ಟಾಗಿ ನೀವು ಹೋಮ್ ಪೇಜ್ ವಾಪಸ್ ಹೋಮ್ ಪೇಜಿಗೆ ಬನ್ನಿ. ಇಲ್ಲಿ ಈ ಥರ ಹೋಮ್ ಪೇಜಿಗೆ ಬಂದಮೇಲೆ ಇಲ್ಲಿ ಎಲ್ಲ ಡೀಟೇಲ್ಸ್ ನೋಡ್ತಾ ಇರ್ಬೋದು. ಇದರಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅನ್ನೋದು ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಇರುತ್ತೆ. ಡೌನ್ಲೋಡು ಕೂಡ ನೀವೇ ಇಲ್ಲೇ ಮಾಡ್ಕೋಬೋದಾಗುತ್ತೆ. ಅಪ್ರೂವಲ್ ಆದಮೇಲೆ ಒಂದು 15 ಡೇಸ್ಗೆ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗುತ್ತೆ ಪ್ರತಿಯೊಂದು. ಇವಾಗ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇಲ್ಲಿದೆಯಲ್ಲ ನೋಡ್ತಾ ಇದ್ದಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡ್ಬೋದು ನಿಮ್ಮ ರೆಫರೆನ್ಸ್ ನಂಬರ್ ಏನು ಅಕ್ನಾಲೇಜ್ಮೆಂಟ್ ನಂಬರಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ. ರೆಫರೆನ್ಸ್ ನಂಬರು ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡೋದಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರಲ್ಲ ಜಸ್ಟ್ ಇವಾಗ ಅಪ್ಲೈ ಮಾಡಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವಾಗ ಅಪ್ಲೈ ಆಗಿದೆ ಸಬ್ಮಿಟ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರೋಸೆಸ್ಗಾದ ಅಲ್ಲಿ ನೆಕ್ಸ್ಟ್ ತೋರಿಸುತ್ತೆ BLO ಆಫೀಸರ್ ಸಬ್ಮಿಟ್ ಆಗಿದೆ.
ಈ ನೆಕ್ಸ್ಟ್ ಆಪ್ಷನ್ ಎಲ್ಲಿದೆ, ಯಾವ ಟ್ರ್ಯಾಕಿಂಗಲ್ಲಿದೆ, ಯಾರ ಹತ್ರ ಇದೆ ನಿಮ್ಮ ಆಪ್ಷನ್ನು ಅನ್ನೋದು ಇಲ್ಲಿ ಡೀಟೇಲಾಗಿ ಇಲ್ಲಿ ತೋರಿಸುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಇವಾಗ ಹೊಸದಾಗಿ ಅಪ್ಡೇಟ್ ಆಗಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಆಗಿರೋಂಥ ವೀಡಿಯೋನೂ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.